ರಾಜರನ್ನ ಫೆರೋಗಳು ಅಂತ ಹೇಳಿ ಕರಿತಾ ಇದ್ರು ಅಂತಕ್ಕಂಥದ್ದನ್ನ ಈಗಾಗಲೇ ನೋಡಿದ್ದೀವಿ ಅಂತ. ಅಲ್ಲದೆ ಅವರ ಆಳ್ವಿಕೆಯ ಕಾಲವನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತಕ್ಕಂಥದ್ದನ್ನು ಸಹಿತ ನಾವು ನೋಡಿದ್ದೀವಿ ಅಂತ. The rule of dynasties can be divided into 3 parts. The period of Old Kingdom, the period of Middle Kingdom, the period of New Kingdom. ಹಳೆಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ ಮತ್ತು ಹೊಸ ರಾಜಮನೆತನಗಳ ಕಾಲ ಅಂತ ಹೇಳಿ ವಿಭಾಗವನ್ನ ನೋಡಿದ್ದೀವಿ ಅಂತ. ಇವತ್ತಿನ ದಿನ ದ ಪೀರಿಯಡ್ ಆಫ್ ಓಲ್ಡ್ ಕಿಂಗ್ಡಮ್, ಆ ಮನೆತನಗಳ ಬದಲಾವಣೆಗಳೇನಾದವು ಅಂದ್ರೆ ಹಳೆಯ ವ್ಯವಸ್ಥೆ ಒಳಗೆ ಯಾವ ರೀತಿ ಇತ್ತು, ಆಮೇಲೆ ಮಧ್ಯದಲ್ಲಿ ಏನು ಬದಲಾವಣೆ ಆದವು, ಮತ್ತೆ ಹೊಸ ರಾಜ್ಯಗಳ ಕಾಲದಲ್ಲಿ ಏನು ಬದಲಾವಣೆಗಳಾದವು ಅಂತಕ್ಕಂಥದ್ದನ್ನ ಅಧ್ಯಯನವನ್ನ ಮಾಡೋಣ ಅಂತ. ದ ಪೀರಿಯಡ್ ಆಫ್ ಓಲ್ಡ್ ಕಿಂಗ್ಡಮ್, ಹಳೆಯ ರಾಜಮನೆತನಗಳ ಕಾಲ ಅಂತ ಹೇಳಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಪೀರಿಯಡ್ ಆಫ್ ಪಿರಾಮಿಡ್ಸ್. ಈ ಕಾಲವನ್ನ ಪಿರಾಮಿಡ್ಗಳ ಕಾಲ ಅಂತ ಹೇಳಿ ಕರೆಯಲಾಗಿರೋದನ್ನ ನಾವು ಕಾಣಬಹುದು ಅಂತ. ಯಾಕಂದ್ರೆ ಈ ಕಾಲದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಪಿರಾಮಿಡ್ಗಳ ರಚನೆ ಆಗಿರ್ಬೋದು. ಸೊ ಹಾಗಾಗಿ ಇದನ್ನ ಏನಂತ ಕರೀತಾರೆ, ಇಟ್ ಈಸ್ ಕಾಲ್ಡ್ ಅ ಪೀರಿಯಡ್ ಆಫ್ ಪಿರಾಮಿಡ್ಸ್ ಅಂತ, ಪಿರಾಮಿಡ್ಗಳ ಕಾಲ ಅಂತ ಹೇಳಿ ಕರಿತಾ ಇರೋದನ್ನ ನಾವು ಕಾಣಬಹುದು. ದ ಫೆರೋಸ್ ಆಫ್ ದಿಸ್ ಪೀರಿಯಡ್ ವೇರ್ ವೆರಿ ಸ್ಟ್ರಾಂಗ್. ಈ ಕಾಲದಲ್ಲಿ ಫೆರೋಗಳು ಏನಾಗಿದ್ರು ಅಂತ ಹೇಳಿದ್ರೆ ಅತ್ಯಂತ ಬಲಿಷ್ಠರಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಅಂತ. ಅಷ್ಟೇ ಅಲ್ಲದೆ ರಾಜನಿಗೆ ಸಲಹೆ ನೀಡುವುದಕ್ಕೋಸ್ಕರ ಹಿರಿಯರ ಸಭೆ ಅಂತಕ್ಕಂಥದ್ದು ಸಹಿತ ಅಸ್ತಿತ್ವದಲ್ಲಿರೋದನ್ನ ಕಾಣಬಹುದು. ದೇರ್ ವಾಸ್ ಅ ಕೌನ್ಸಿಲ್ ಆಫ್ ಎಲ್ಡರ್ಸ್ ಟು ಅಡ್ವೈಸ್ ದ ಕಿಂಗ್ whose advice was not binding on the king. ಈ ಹಿರಿಯರ ಸಭೆ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇದ್ರೂ ಸಹಿತ ಅದನ್ನ ರಾಜ ಏನ್ ಮಾಡ್ಬೋದಾಗಿತ್ತು ಅಂತ ಹೇಳಿದ್ರೆ ಸ್ವೀಕರಿಸಬಹುದು, ಇಲ್ಲವೇ ಬಿಡಬಹುದಾಗಿತ್ತು ಅಂತ. ಅಂದ್ರೆ ಇದು ರಾಜನಿಗೆ ಕಡ್ಡಾಯವಾಗಿರ್ಲಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಫೆರೋ ಮಿಜಿರ್ನನ್ನ ನೇಮಕ ಮಾಡ್ತಾ ಇರೋದನ್ನ ನಾವಿಲ್ಲಿ ಕಾಣಬಹುದು. ಫೆರೋ ಅಪಾಯಿಂಟೆಡ್ ವಿಜಿರ್ ದ ಪ್ರೈಮ್ ಮಿನಿಸ್ಟರ್. ಇವನನ್ನ ಏನಂತ ಕರೀತಾರೆ, ಪ್ರಧಾನ ಮಂತ್ರಿ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಇವರನ್ನ ವಿಜಿರ್ ಅಂತ ಹೇಳಿ ಕರೆಯಲಾಗ್ತಾ ಇರೋದನ್ನ ನಾವು ಕಾಣಬಹುದು ಅಂತ. ಈ ತರ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ಆಡಳಿತ, ನ್ಯಾಯ ಮತ್ತು ಖಜಾನೆಗಳ ಮುಖ್ಯಸ್ಥನಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ. ವಿಜಿರ್ ಹೆಡೆಡ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್, justice and treasury. He is headed of the administration, justice and treasury. He was assisted by central and local officers in administration. ಈ ವಿಜಿರ್ ಅಂತಕ್ಕಂಥವ್ನು ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಸ್ಥಳೀಯ ಮತ್ತು ಕೇಂದ್ರೀಯ ಅಧಿಕಾರಿಗಳ ಸಹಾಯವನ್ನ ಪಡೆದುಕೊಂಡು ಆಡಳಿತವನ್ನ ನಿರ್ವಹಿಸ್ತಾ ಇದ್ದ ಅಂತ ಹೇಳಿ. ವಿಜಿರರಿಗೆ ಸಹಾಯ ಮಾಡೋದಕ್ಕೋಸ್ಕರ ಸ್ಥಳೀಯವಾಗಿ ಮತ್ತು ಕೇಂದ್ರೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇರ್ತಾ ಇದ್ರು ಅಂತ. ದ ಲೋಕಲ್ ಆಫೀಸರ್ಸ್ ಕಲೆಕ್ಟೆಡ್ ಟ್ಯಾಕ್ಸಸ್ ಅಂಡ್ ಲುಕ್ಡ್ ಆಫ್ಟರ್ ಲಾ ಅಂಡ್ ಆರ್ಡರ್, ವೇರ್ ಆಸ್ ದ ಸೆಂಟ್ರಲ್ ಆಫೀಸರ್ಸ್ ಮೇಂಟೈನ್ಡ್ ದ ರೆಕಾರ್ಡ್ಸ್ ಅಂಡ್ ದ ಅಕೌಂಟ್ಸ್ ಅಂತ ಹೇಳಿ. ಈ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ, ವಿಜಿರನಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ರು. ಅದಷ್ಟೇ ಅಲ್ಲದೆ ಈ ಸ್ಥಳೀಯ ಅಧಿಕಾರಿಗಳು ತೆರಿಗೆ ಸಂಗ್ರಹ ಮಾಡೋದ್ರೊಂದಿಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ, ಅಂದ್ರೆ ಅವರ ಸ್ಥಳೀಯವಾಗಿ ಏನ್ ನ್ಯಾಯಗಳು ಬರ್ತಾವಲ್ಲ ಅವುಗಳನ್ನ ನಿರ್ಣಯ ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ಆ ಸ್ಥಳೀಯ ಅಧಿಕಾರಿಗಳು ನಿರ್ವಹಿಸಬೇಕಾಗ್ತಾ ಇತ್ತು ಅಂತ. ಕೇಂದ್ರೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ದಾಖಲೆ ಮತ್ತು ಲೆಕ್ಕ ಪತ್ರಗಳನ್ನ ಇಡ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸೆಂಟ್ರಲ್ ಆಫೀಸರ್ಸ್ ಮೇಂಟೈನ್ ದ ರೆಕಾರ್ಡ್ಸ್ ಅಂಡ್ ದಿ ಅಕೌಂಟ್ಸ್ ಅಂತ. ಅವ್ರ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ದಾಖಲೆ ಮತ್ತು ಲೆಕ್ಕ ಪತ್ರಗಳನ್ನ ಇಡ್ತಕ್ಕಂಥದ್ದಾಗಿತ್ತು ಅಂತ. ಸೊ ಇದಿಷ್ಟು ಹಳೆಯ ರಾಜ ಮನೆತನಗಳ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು ಅಂತ. ಇಲ್ಲಿ ರಾಜನೇ ಸುಪ್ರೀಂ ಆಗಿರ್ತಾ ಇದ್ದ, ಆಮೇಲೆ ವಿಜಿರ್ ಅನ್ನು ನೇಮಕ ಮಾಡ್ತಾ ಇದ್ದ. ವಿಜಿರನಿಗೆ ಸ್ಥಳೀಯ ಮತ್ತು ಕೇಂದ್ರೀಯ ಅಧಿಕಾರಿಗಳು ಸಹಾಯಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆಮೇಲೆ ಅವರ ಕೆಲಸಗಳೇನು, ಸ್ಥಳೀಯ ಅಧಿಕಾರಿಗಳು ಟ್ಯಾಕ್ಸ್ ಸಂಗ್ರಹ ಮಾಡಬೇಕಾಗಿತ್ತು, ಮತ್ತೆ ನ್ಯಾಯ ನಿರ್ಣಯ ಮಾಡ್ತಾ ಇದ್ರು ಅಂತ. ಕಲೆಕ್ಟೆಡ್ ಟ್ಯಾಕ್ಸಸ್ ಅಂಡ್ ಲುಕ್ಡ್ ಆಫ್ಟರ್ ಲಾಸ್ ಅಂಡ್ ಆರ್ಡರ್ಸ್ ಅಂತ ಹೇಳಿ. ಇನ್ನು ಕೇಂದ್ರೀಯ ಅಧಿಕಾರಿಗಳು ಏನ್ ಮಾಡ್ಬೇಕಾಗಿತ್ರಿ, ಮೇಂಟೈನ್ ದ ರೆಕಾರ್ಡ್ಸ್ ಅಂಡ್ ಅಕೌಂಟ್ಸ್. ಅವರು ಲೆಕ್ಕಗಳನ್ನ ಇಡ್ತಕ್ಕಂಥದ್ದು ಮತ್ತು ದಾಖಲೆಗಳನ್ನ ಇಡ್ತಕ್ಕಂಥ ಕೆಲಸವನ್ನ ಕೇಂದ್ರೀಯ ಅಧಿಕಾರಿಗಳು ಮಾಡ್ತಾ ಇದ್ರು. ಇನ್ನು ಮಧ್ಯ ರಾಜಮನೆತನಗಳ ಕಾಲ ಏನ್ ಚೇಂಜಸ್ ಆದವು ಅಂತ ಹೇಳಿದ್ರೆ ದ ಪೀರಿಯಡ್ ಆಫ್ ಮಿಡಲ್ ಕಿಂಗ್ಡಮ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಪೀರಿಯಡ್ ಆಫ್ ಫ್ಯೂಡಲ್ ಲಾರ್ಡ್ಸ್ ಅಂತ. ಈ ಕಾಲವನ್ನ ಭೂ ಮಾಲೀಕರ ಕಾಲ ಅಂತ ಹೇಳಿ ಕರೆಯಲಾಗಿರೋದನ್ನು ಕಾಣಬಹುದು. ಇಲ್ಲಿ ರಾಜನ ಸ್ಥಾನಮಾನ ಕೆಲ ಮಟ್ಟಿಗೆ ಏನಾಗಿದ್ದು ಅಂತ ಹೇಳಿದ್ರೆ ಕುಗ್ಗಲ್ಪಟ್ಟಿರೋದನ್ನು ಕಾಣಬಹುದು. ಯಾಕಂದ್ರೆ ಭೂ ಮಾಲೀಕರು ಇಲ್ಲಿ ಏನಾದ್ರು ಅಂತ ಹೇಳಿದ್ರೆ ಹೆಚ್ಚು ಪ್ರಬಲರಾಗಿ ಬೆಳವಣಿಗೆ ಹೊಂದಿದಂತ ಕಾಲಘಟ್ಟ ಅಂತ ಹೇಳಿ ಕರಿತೀವಿ. ಸೊ ಆದ್ರಿಂದ ಇದನ್ನ ಪೀರಿಯಡ್ ಆಫ್ ದಿ ಫ್ಯೂಡಲ್ ಲಾರ್ಡ್ಸ್ ಅಂತ ಹೇಳಿ ಕರಿತೀವಿ ಅಂತ.
ಈ ಅವಧಿಯಲ್ಲಿ ಜಮೀನ್ದಾರರು ಮತ್ತು ಸರದಾರರು ಫೆರೋಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿಗಳಾಗಿ ಬೆಳವಣಿಗೆ ಹೊಂದಿರೋದನ್ನು ನಾವಿಲ್ಲಿ ಕಾಣಬಹುದು. ಡ್ಯೂರಿಂಗ್ ದಿಸ್ ಪೀರಿಯಡ್ ಲಾರ್ಡ್ಸ್ ಬಿಕಮ್ ಮೋರ್ ಪವರ್ಫುಲ್ ದ್ಯಾನ್ ದಿ ಫೆರೋಸ್ ಅಂತ. ಇಲ್ಲಿ ಭೂ ಮಾಲೀಕರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಫೆರೋಗಳಿಗಿಂತ ಅಥವಾ ಅರಸರಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಯಿತು. ಇದರಿಂದ ಅನೇಕ ಆಂತರಿಕ ಯುದ್ಧಗಳಾಗಿ ಅರಾಜಕತೆ ಉಂಟಾಗಿರೋದನ್ನು ನಾವು ಕಾಣಬಹುದು. ಇಟ್ ಲೆಡ್ಸ್ ಟು ಮೆನಿ ಇಂಟರ್ನಲ್ ವಾರ್ಸ್ ಅಂಡ್ ಅನಾರ್ಕಿ ಅಂತ ಹೇಳಿ. ಸೊ ಇಲ್ಲಿ ಅರಾಜಕತೆ ಅಂತಕ್ಕಂಥದ್ದು ಹುಟ್ಕೊಂಡಿರೋದನ್ನು ನಾವು ಕಾಣಬಹುದು. ದಿ ಅಥಾರಿಟಿ ಆಫ್ ಫೆರೋಸ್ ವಾಸ್ ರೆಸ್ಟೋರ್ಡ್ ಬೈ ಅಮೆನ್ಹೋಟಪ್ ಫಸ್ಟ್. ಇಲ್ಲಿ ಫೆರೋ ಆಗಿರ್ತಕ್ಕಂಥ 1ನೇ ಅಮೆನ್ಹೋಟಪ್ ಎಂಬ ಫೆರೋ ಏನ್ ಮಾಡಿದ ಅಂತ ಹೇಳಿದ್ರೆ ಫೆರೋಗಳ ಪ್ರಭುತ್ವವನ್ನ ಮರು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವನು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ರೆಸ್ಟೋರ್ಡ್ ಬೈ ಅಮೆನ್ಹೋಟಪ್ ಫಸ್ಟ್ ಅಂತ ಹೇಳಿ. ಅಮೆನ್ಹೋಟಪ್ ಅಂತಕ್ಕಂಥ ಫೆರೋ ಏನ್ ಮಾಡಿದ ಮತ್ತೆ ಈ ಅರಾಜಕತೆಯನ್ನು ತೊಡೆದು ಹಾಕಿ ಫೆರೋಗಳ ಅಧಿಕಾರವನ್ನು ಪುನರ್ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂಥವನು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇನ್ನ ಹೊಸ ರಾಜ್ಯಗಳ ಕಾಲ, ದ ಪೀರಿಯಡ್ ಆಫ್ ನ್ಯೂ ಕಿಂಗ್ಡಮ್. ಡ್ಯೂರಿಂಗ್ ದ ನ್ಯೂ ಕಿಂಗ್ಡಮ್ ದ ಕಿಂಗ್ raised a powerful army and built a very strong empire. ಇಲ್ಲಿ ಈ ಕಾಲದೊಳಗ ರಾಜರು ಬಲಿಷ್ಠವಾದ ಸೈನ್ಯವನ್ನ ಸಂಘಟನೆ ಮಾಡಿದ್ರು. ಯಾಕಂದ್ರೆ ಭೂ ಮಾಲೀಕರು ಯಾವಾಗ ಬೇಕಾದ್ರೂ ಏನಾಗ್ಬೋದ್ರಿ ಶಕ್ತಿಶಾಲಿಗಳಾಗ್ಬೋದು. ಸೊ ಅವರನ್ನ ನಿಯಂತ್ರಿಸೋದಕ್ಕೋಸ್ಕರ ಇಲ್ಲಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಅಥವಾ ಬಲಿಷ್ಠವಾಗಿರ್ತಕ್ಕಂಥ ಸೈನ್ಯವನ್ನ ಸಂಘಟಿಸಿರು ಮತ್ತು ಬಲವಾದ ಸಾಮ್ರಾಜ್ಯವನ್ನ ಕಟ್ಟಿರೋದನ್ನ ನಾವಿಲ್ಲಿ ಕಾಣಬಹುದು. Thutmose first conquered new territories and expanded the empire. ಇಲ್ಲಿ ಬರ್ತಕ್ಕಂತಹ ಪ್ರಮುಖ ಫೆರೋ ಯಾರು ಅಂತಂದ್ರೆ 1ನೇ ಥಟ್ಮೋಸ್ ಅಂತಕ್ಕಂಥವನು. ಈ 1ನೇ ಥಟ್ಮೋಸ್ ಅಂತಕ್ಕಂಥವನು ಹೊಸ ಪ್ರದೇಶಗಳನ್ನ ಗೆದ್ದು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ಹಿ ಎಕ್ಸ್ಪ್ಯಾಂಡೆಡ್ ಹಿಸ್ ಎಂಪೈರ್. ಈತ ಹೊಸ ಹೊಸ ಪ್ರದೇಶಗಳನ್ನ ಗೆದ್ದುಕೊಂಡ ಮತ್ತು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. His daughter Hatshepsut succeeded him. ಈತನ ನಂತರ ಈತನ ಮಗಳಾಗಿರ್ತಕ್ಕಂತಹ ಹತ್ಸೆಪ್ಸುಟ್ ಅಂತಕ್ಕಂಥವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡ್ಲು ಅಂತ. ಹತ್ಸೆಪ್ಸುಟ್. ಸೊ ಇದನ್ನ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಇವುಗಳನ್ನ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಅಂತಾನೆ ಕರೆಯಲಾಗುತ್ತ ಅಂತ ಹೇಳಿ. ಸೊ ಈಗನ ಹತ್ಸೆಪ್ಸುಟ್ ಏನಂತ ಕರೆಯಲಾಗುತ್ತೆ, ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಅಂತ ಹೇಳಿನೇ ಕರೆಯಲಾಗುತ್ತೆ. ಸೊ ಹಂಗಾಗಿ ಇವುಗಳನ್ನ ನೆನ್ಪಿಟ್ಕೋಬೇಕು ಅಂತ. She is known as the first empress in the history. He is known as the first empress of the history ಅಂತ. ಇವಳನ್ನ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಅಂತ ಹೇಳಿ ಗುರುತಿಸಲಾಗಿರೋದನ್ನ ನಾವು ಕಾಣಬಹುದು ಅಂತ. ಜಾಗತಿಕ ಇತಿಹಾಸದಲ್ಲಿ ಇಡೀ ವರ್ಲ್ಡ್ ಒಳಗನೆ ಇವಳನ್ನ ಪ್ರಥಮ ಸಾಮ್ರಾಜ್ಞಿ ಅಂತ ಹೇಳಿನೇ ಕರೆಯಲಾಗುತ್ತೆ ಅಂತ. ಹಿಸ್ಟರಿ ಆಫ್ ದಿ ವರ್ಲ್ಡ್. She ruled for 21 years. ಇವಳು 21 ವರ್ಷಗಳ ಕಾಲ ಆಳ್ವಿಕೆ ನಡೆಸಿರೋದನ್ನ ನಾವು ಕಾಣಬಹುದು. ಇವಳು ಯಾರ ಮಗಳ್ರಿ? 1ನೇ ಥಟ್ಮೋಸನ ಮಗಳು, ಡಾಟರ್ ಆಫ್ ದಿ ಫಸ್ಟ್ ಥಟ್ಮೋಸ್. ಆಮೇಲೆ ಅವರ ನಂತರ ಅಧಿಕಾರವನ್ನು ವಹಿಸಿಕೊಂಡು 21 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದಂಥವಳು ಯಾರು ಅಂತ ಹೇಳಿದ್ರೆ ಹತ್ಸೆಪ್ಸುಟ್. ಇವಳನ್ನ ಏನಂತ ಕರೆಯಲಾಗುತ್ತೆ ಅಂತ ಹೇಳಿದ್ರೆ ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಅಂತಾನೆ ಕರೆಯಲಾಗುತ್ತೆ ಅಂತ. She is known as the first empress in the history of the world. ಸೊ ಈ ಕ್ವಶನ್ಸ್ ಕಂಪಲ್ಸರಿ ಆಗಿರುತ್ತೆ. ಹತ್ಸೆಪ್ಸುಟ್ ಅನ್ನ ನೀವು ನೆನ್ಪಿಟ್ಕೋರಿ ಅಂತ. ಇನ್ನೆಷ್ಟು ಬರ್ತಕ್ಕಂಥದ್ದು ಸಾಮಾಜಿಕ ಸ್ಥಿತಿ, ಸೋಷಿಯಲ್ ಕಂಡೀಷನ್. ಯಾವ ರೀತಿಯಾಗಿ ಇವರ ಕಾಲದಲ್ಲಿ ಸೋಷಿಯಲ್ ಕಂಡೀಷನ್ ಅಥವಾ ಸಾಮಾಜಿಕ ಸ್ಥಿತಿ ಅಂತಕ್ಕಂಥದ್ದು ಇತ್ತು ಅಂತ ಹೇಳಿದ್ರೆ, ಈಜಿಪ್ಟ್ ಹ್ಯಾಡ್ ಅ ವೆಲ್ ಆರ್ಗನೈಸ್ಡ್ ಸೊಸೈಟಿ. ಈಜಿಪ್ಟ್ನಲ್ಲಿ ಎಂತಹ ಸೊಸೈಟಿ ಇತ್ರಿ? ಸಮಾಜ ಸುಸಂಘಟಿತವಾಗಿರ್ತಕ್ಕಂಥ ಸಮಾಜ ಅಸ್ತಿತ್ವದಲ್ಲಿರೋದನ್ನ ಕಾಣಬಹುದು ಅಂತ. ದೇರ್ ವಾಸ್ 3 ಕ್ಲಾಸಸ್. ಇಲ್ಲಿ 3 ವರ್ಗಗಳು ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ದ ಅಪ್ಪರ್ ಕ್ಲಾಸ್, ದ ಮಿಡಲ್ ಕ್ಲಾಸ್ ಅಂಡ್ ದ ಸ್ಲೇವ್ಸ್ ಅಂತ. ಇಲ್ಲಿ 3 ವರ್ಗಗಳಿದ್ದು ಸಮಾಜದೊಳಗ. ಒಂದು ಮೇಲ್ವರ್ಗ, 2ನೇದು ಮಧ್ಯಮ ವರ್ಗ, 3ನೇದು ಗುಲಾಮ ಅಂತಕ್ಕಂಥ 3 ವರ್ಗಗಳು ಅಸ್ತಿತ್ವದಲ್ಲಿರೋದನ್ನ ಕಾಣಬಹುದು. ಅಪ್ಪರ್ ಕ್ಲಾಸ್, middle class and the slaves. The upper class included the royal family, the priests, the nobles and the military officers. ಇಲ್ಲಿ ಮೇಲ್ವರ್ಗದಲ್ಲಿ ಯಾರ್ಯಾರು ಬರ್ತಾ ಇದ್ರು ಅಂತ ಹೇಳಿದ್ರೆ ರಾಜ ಪರಿವಾರದವರು, ಪುರೋಹಿತರು, ಜಮೀನ್ದಾರರು ಮತ್ತು ಸೈನ್ಯದ ಸರದಾರರು ಏನಾಗಿರ್ತಾ ಇದ್ರು ಅಂತ ಹೇಳಿದ್ರೆ ಮೇಲ್ವರ್ಗದಲ್ಲಿ ಇರ್ತಾ ಇದ್ರು ಅಂತ. ಸೊ ಮೇಲ್ವರ್ಗದ ಜನರು ಶೃಂಗರಿಸಿದ ಮಹಲುಗಳಲ್ಲಿದ್ದು ಸುಖ
ಸಂಪತ್ತು ಮತ್ತು ವೈಭೋಗದ ಜೀವನವನ್ನ ನಡೆಸ್ತಾ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ದ ಅಪ್ಪರ್ ಕ್ಲಾಸಸ್ ಲಿವ್ಡ್ ಇನ್ adorned villas and led the life of comfort and luxury. ವೈಭವಿತವಾಗಿರ್ತಕ್ಕಂಥ ಮತ್ತು ಸುಖ ಸಂಪತ್ತನ್ನು ಹೊಂದಿರತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ರು. ದ ಮಿಡಲ್ ಕ್ಲಾಸಸ್ ಇನ್ಕ್ಲೂಡೆಡ್ ಫಿಸಿಷಿಯನ್ಸ್, ಸ್ಕ್ರೈಬ್ಸ್, ಕ್ರಾಫ್ಟ್ಸ್ಮನ್, ಮರ್ಚೆಂಟ್ಸ್ ಆ್ಯಂಡ್ ಫಾರ್ಮರ್ಸ್. ಇಲ್ಲಿ ಮಧ್ಯಮ ವರ್ಗದಲ್ಲಿ ಬರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ವೈದ್ಯರು, ಕುಶಲಕರ್ಮಿಗಳು, ಲಿಪಿಕರು, ವ್ಯಾಪಾರಿಗಳು ಮತ್ತು ರೈತರು, ಇವರೆಲ್ಲ ಮಧ್ಯಮ ವರ್ಗಕ್ಕೆ ಸೇರಿದವರಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇನ್ನು ಕೆಳವರ್ಗ ಲೋವರ್ ಕ್ಲಾಸ್ ಅಂತಕ್ಕಂಥದ್ದು ಇದು ಸ್ಲೇವ್ಸ್ಗಳಿಗೆ ಮಾತ್ರ ಸಂಬಂಧಿಸಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. ದ ಲೋವರ್ ಕ್ಲಾಸ್ ಆರ್ ದ ಸ್ಲೇವ್ಸ್ ಫಾರ್ಮ್ ದ ಲಾಸ್ಟ್ ಸ್ಟೇಟ್ ಆಫ್ ಸೊಸೈಟಿ ಅಂತ. ಅವರ ಸ್ಟೇಟಸ್ ಎಲ್ಲಿತ್ತು ಅಂತ ಹೇಳಿದ್ರೆ ಕೊನೆಯ ವರ್ಗದಲ್ಲಿ ಇವರು ಸೇರಿದ್ರು ಅಂತ. ಸೊ ಇವರ ಕೆಳವರ್ಗದ ಗುಲಾಮರಿಂದ ಕೂಡತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತ. ದೇ ಲಿವ್ಡ್ ಅ ವೆರಿ ಹಾರ್ಡ್ ಆ್ಯಂಡ್ ಟಾಲರೆಂಟ್ ಲೈಫ್ ಅಂತ. ಅವರ ಜೀವನ ಹೆಂಗಾಗಿತ್ತು ಅಂತ ಹೇಳಿದ್ರೆ ಅತ್ಯಂತ ಶ್ರಮದಾಯಕ ಕೆಲಸವನ್ನು ಮಾಡಬೇಕಾಗಿತ್ತು ಮತ್ತು ಅಷ್ಟೇ ಕಷ್ಟದ ಜೀವನವನ್ನು ಅವ್ರು ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ನಿರ್ವಹಿಸಬೇಕಾಗಿತ್ತು ಅಂತ. ಈ ರೀತಿಯಾಗಿರ್ತಕ್ಕಂತಹ ಸಮಾಜ ಈಜಿಪ್ಟ್ ನಾಗರಿಕತೆಯಲ್ಲಿ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ಬೋದು. ಇಲ್ಲಿ 3 ಕ್ಲಾಸಸ್ ಅದಾವ. ಒಂದು ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್ ಆ್ಯಂಡ್ ದಿ ಸ್ಲೇವ್ಸ್. ಅಪ್ಪರ್ ಕ್ಲಾಸ್ ಒಳಗೆ ಇರ್ತಕ್ಕಂಥವ್ರು ಯಾರು? ಪ್ರೀಸ್ಟ್, ನೋಬಲ್ಸ್ ಆ್ಯಂಡ್ ದಿ ಮಿಲಿಟರಿ ಆಫೀಸರ್ಸ್ ಆ್ಯಂಡ್ ರಾಯಲ್ ಫ್ಯಾಮಿಲೀಸ್ ಆಫ್ ದಿ ಫೆರೋಸ್ ಅಂತ. ಅಲ್ಲಿ ರಾಜ ಪರಿವಾರದವರು ಇರ್ತಾ ಇದ್ರು, ಆಮೇಲೆ ಪ್ರೀಸ್ಟ್ ಇರ್ತಾ ಇದ್ರು, ನೋಬಲ್ಸ್ ಇರ್ತಾ ಇದ್ರು, ಮಿಲಿಟರಿ ಆಫೀಸರ್ಸ್ ಇರ್ತಾ ಇದ್ರು ಅಂತ. ಇನ್ನು ಮಿಡಲ್ ಕ್ಲಾಸ್ ಒಳಗೆ ಫಿಸಿಷಿಯನ್ಸ್, ಡಾಕ್ಟರ್ಸ್, ಆಮೇಲೆ ಸ್ಕ್ರೈಬ್ಸ್, ಕ್ರಾಫ್ಟ್ಸ್ಮನ್, ಮರ್ಚೆಂಟ್ಸ್ ಆ್ಯಂಡ್ ದಿ ಫಾರ್ಮರ್ಸ್. ಇಲ್ಲಿ ಕುಶಲಕರ್ಮಿಗಳಾಗಿರ್ಬೋದು, ಆಮೇಲೆ ವೈದ್ಯರಾಗಿರ್ಬೋದು, ಲಿಪಿಕರು, ವ್ಯಾಪಾರಿಗಳು ಮತ್ತು ರೈತರು ಏನಾಗಿರ್ತಾ ಇದ್ರು ಇಲ್ಲಿ ಇರ್ತಾ ಇದ್ರು. ಕೊನೆಗೆ ಗುಲಾಮರು, ಇವರು ಶ್ರಮದಾಯಕ ಮತ್ತು ಕಷ್ಟದಾಯಕ ಜೀವನವನ್ನು ನಡೆಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇನ್ನು ಮಹಿಳೆಯರ ಸ್ಥಿತಿ, ಸ್ಟೇಟಸ್ ಆಫ್ ದಿ ವುಮೆನ್. ಮಹಿಳೆಯರ ಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಈಜಿಪ್ಟಿಯನ್ ವುಮೆನ್ ಎಂಜಾಯ್ಡ್ ಆ್ಯಂಡ್ ಎಕ್ಸೆಪ್ಷನಲಿ ಹೈ ಸ್ಟೇಟಸ್ ಅಂತ ಹೇಳಿ. ಈಜಿಪ್ಟ್ನ ಮಹಿಳೆಯರು ಸಮಾಜದಲ್ಲಿ ಅತ್ಯಂತ ಉನ್ನತ ಅಥವಾ ಉಚ್ಚ ಸ್ಥಾನವನ್ನು ಹೊಂದಿದಂಥವರಾಗಿದ್ರು ಅಂತ ಹೇಳಿ ನಾವಿಲ್ಲಿ ಕಾಣ್ಬೋದು ಅಂತ. Such a high status was not enjoyed by the women of any other civilization. ಈ ಮಹಿಳೆಯರಿಗೆ ಏನು ಉನ್ನತ ಸ್ಥಾನಮಾನಗಳಿದ್ವಲ್ಲ ಅಂತಹ ಸ್ಥಾನಮಾನಗಳು ಜಗತ್ತಿನ ಬೇರೆ ಯಾವುದೇ ನಾಗರಿಕತೆಯ ಮಹಿಳೆಯರು ಸಹಿತ ಹೊಂದಿರಲಿಲ್ಲ. ಅಷ್ಟೊಂದು ಉನ್ನತ ಸ್ಥಾನಮಾನಗಳನ್ನು ಈ ಈಜಿಪ್ಟ್ ನಾಗರಿಕತೆಯ ಮಹಿಳೆ ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. That is why the Egyptian civilization has a credit of being ruled by Hatshepsut. ಸೊ ಆದ್ರಿಂದಲೇ 1ನೇ ತಟ್ಮೋಸ್ನ ಮಗಳಾಗಿರ್ತಕ್ಕಂಥ ಹತ್ಸಪ್ಸುಟ್ ಅಂತಕ್ಕಂಥವಳ ಅಧಿಕಾರ ವಹಿಸಿಕೊಂಡಿರೋದನ್ನ ನಾವು ಕಾಣ್ಬೋದು ಅಂತ. ಸೊ ಅಂತೆಯೇ ಈಜಿಪ್ಟ್ ನಾಗರಿಕತೆ ಜಗತ್ತಿನ ಮೊಟ್ಟ ಮೊದಲ ರಾಣಿಯಿಂದ ಆಳ್ವಿಕೆಗೆ ಒಳಪಟ್ಟ ದೇಶ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ದ ಫಸ್ಟ್ ಎಂಪ್ರೆಸ್ ಇನ್ ದಿ ವರ್ಲ್ಡ್. ವುಮೆನ್ ಹ್ಯಾಡ್ ಈಕ್ವಲ್ ಶೇರ್ ಇನ್ ದ ಎನ್ಸೆಂಟ್ರಲ್ ಪ್ರಾಪರ್ಟಿ ಅಂತ. ಅವರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಗೆ ಸಮಪಾಲನ್ನ ಇಲ್ಲಿ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ನೀಡಲಾಗ್ತಾ ಇರೋದನ್ನು ನಾವು ಕಾಣ್ಬೋದು ಅಂತ. ಇನ್ಸೆಸ್ಟರಸ್ ಮ್ಯಾರೇಜಸ್ ವೇರ್ ಕಾಮನ್ ಅಮಂಗ್ ರಾಯಲ್ ಕ್ಲಾಸಸ್. ಇಲ್ಲಿ ಇರ್ತಕ್ಕಂತಹ ಮಹಿಳೆ ತನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲನ್ನ ಹೊಂದಿರ್ತಾ ಇದ್ಲು. ಅಲ್ಲದೆ ರಾಜ ಮನೆತನಗಳೊಳಗೆ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ತಮ್ಮ ಪರಿವಾರದಲ್ಲಿನೇ ಮದುವೆಗಳನ್ನ ಮಾಡ್ತಾ ಇದ್ರು. ತಮ್ಮ ಪರಿವಾರದಲ್ಲಿ ಮದುವೆಯನ್ನ ಮಾಡೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ದ ಫೆರೋಸ್ ಮ್ಯಾರಿಡ್ ದೇರ್ ಓನ್ ಡಾಟರ್ಸ್ ಆ್ಯಂಡ್ ಸಿಸ್ಟರ್ಸ್ ಟು ಪ್ರಿವೆಂಟ್ ದ ಪ್ರಾಪರ್ಟಿ ಆ್ಯಂಡ್ ಪವರ್ ಫಾಲಿಂಗ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಔಟ್ಸೈಡರ್ಸ್ ಅಂತ ಹೇಳಿ. ಯಾವ ಕಾರಣಕ್ಕಾಗಿ ಅವರು ತಮ್ಮಲ್ಲೇ ಮದುವೆ ಆಗ್ತಾ ಇದ್ರು, ತಮ್ಮ ಅಕ್ಕ ತಂಗಿ ಮಕ್ಕಳನ್ನೇ ಮದುವೆ ಆಗ್ತಾ ಇದ್ರು ಅಂತ ಹೇಳಿದ್ರೆ ಆಸ್ತಿ ಮತ್ತು ಅಧಿಕಾರ ಇನ್ನೊಬ್ಬರ ಕೈಗೆ ಹೋಗಬಾರ್ದು ಅಂತಕ್ಕಂತಹ ಅಥವಾ ಅವ್ರ ಕೈಗೆ ಹೋಗೋದನ್ನು ತಪ್ಪಿಸೋದಕ್ಕೋಸ್ಕರ ಏನು ಮಾಡ್ತಾ ಇದ್ರು, ದೇ ಮ್ಯಾರಿಡ್ ದೇರ್ ಓನ್ ಡಾಟರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿ. ಇಟ್ ವಾಸ್ ಆಲ್ಸೋ ಏಮ್ಡ್ ಆಟ್ ಮೇಂಟೈನಿಂಗ್ ದ ಪ್ಯೂರಿಟಿ ಆಫ್ ಬ್ಲಡ್. ಒಂದು ತಮ್ಮ ಆಸ್ತಿ ಅಥವಾ ಅಧಿಕಾರ ಬೇರೆಯವರ ಕೈಗೆ ಹೋಗಬಾರ್ದು ಅಂತಕ್ಕಂಥದ್ದು ಒಂದು ಕಾರಣ ಇದ್ರೆ, ಇನ್ನೊಂದು ರಕ್ತ ಪಾವಿತ್ರತೆಯನ್ನು ಕಾಪಾಡುವುದು ಇದರ ಹಿಂದಿನ ಉದ್ದೇಶ ಆಗಿರೋದನ್ನು ನಾವು ಕಾಣ್ಬೋದು ಅಂತ. ದೇ ಮೇಂಟೈನ್ಡ್ ದ ಪ್ಯೂರಿಟಿ ಆಫ್ ಬ್ಲಡ್ ಅಂತ. ಅವರ ರಕ್ತದ ಪಾವಿತ್ರತೆಯನ್ನು ಕಾಪಾಡೋದಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮಗಳನ್ನು ಅಕ್ಕ ತಂಗಿಯರನ್ನೇ ವಿವಾಹವಾಗ್ತಕ್ಕಂಥ ಒಂದು ಪದ್ಧತಿ ಈಜಿಪ್ಟ್ ನಾಗರಿಕತೆಯ ಕಾಲದಲ್ಲಿ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ಬೋದು ಅಂತ. ಇನ್ನು ಎಕನಾಮಿಕ್ ಕಂಡೀಷನ್. ಇಲ್ಲಿ ಎಕನಾಮಿಕ್ ಕಂಡೀಷನ್
ಕಂಡೀಷನ್ ಅಂತ ಬಂದಾಗ ಕೃಷಿ ಅಂತಕ್ಕಂಥದ್ದು ಹೆಚ್ಚಿನ ಅಥವಾ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತ. ಅಗ್ರಿಕಲ್ಚರ್. ಎಕನಾಮಿಕ್ ಕಂಡೀಷನ್, ಇಟ್ ವಾಸ್ ಆನ್ ಅಗ್ರೇರಿಯನ್ ಎಕನಾಮಿ ಅಂತ. ಈಜಿಪ್ಟ್ ನಾಗರಿಕತೆ ಒಂದು ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಥ್ಯಾಂಕ್ಸ್ ಟು ನೈಲ್ ದೇ ಹ್ಯಾಡ್ ಪ್ರಾಸ್ಪರಸ್ ಅಗ್ರಿಕಲ್ಚರ್. ನೈಲ್ನಿಂದಾಗಿ ಅವರು ಏನು ಮಾಡ್ಬೋದಾಗಿತ್ತು ಅಂತ ಹೇಳಿದ್ರೆ ಸಮೃದ್ಧವಾಗಿರ್ತಕ್ಕಂತಹ ಭೂಮಿಯನ್ನು ಹೊಂದಿದ್ರಿಂದ ಅಲ್ಲಿ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿರೋದನ್ನು ನಾವು ಕಾಣ್ಬೋದು. ದ ಲ್ಯಾಂಡ್ ಇನ್ ದ ಬಿಗಿನಿಂಗ್ ವಾಸ್ ಕಲ್ಟಿವೇಟೆಡ್ ಬೈ ಹ್ಯಾಂಡ್. ಇಲ್ಲಿ ಮೊದಲು ಕೃಷಿಯನ್ನ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ಕೈಗಳಿಂದಲೇ ಅಥವಾ ಬಾಹುಬಲದಿಂದಲೇ ಕೃಷಿ ಚಟುವಟಿಕೆಗಳನ್ನ ನಿರ್ವಹಿಸ್ತಾ ಇದ್ರು ಅಥವಾ ಉಳುಮೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಟ್ ವಾಸ್ ಸ್ಲೋ ಆ್ಯಂಡ್ ಟೈರ್ಸಮ್ ಅಂತ. ಇಲ್ಲಿ ಟೈರ್ ಆಗ್ತಕ್ಕಂಥ ಅಥವಾ ಶ್ರಮದಾಯಕ ಮತ್ತು ನಿಧಾನವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ದೇ ಗ್ರೀವ್ ಕ್ರಾಪ್ಸ್ ಲೈಕ್ ವೀಟ್, ಬಾರ್ಲಿ, ಕಾಟನ್, ಪೀಸ್, ಗಾರ್ಲಿಕ್ ಆ್ಯಂಡ್ ವೆರೈಟಿ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಹಲವಾರು ಬೆಳೆಗಳನ್ನು ಬೆಳೀತಾ ಇದ್ರು. ಅದೇನು ಅಂತ ಹೇಳಿದ್ರೆ ವೀಟ್ ಅಂದ್ರೆ ಗೋಧಿ, ಬಾರ್ಲಿ, ಹತ್ತಿ, ಬಟಾಣಿ, ಬೆಳ್ಳುಳ್ಳಿ ಮತ್ತು ವಿವಿಧ ರೀತಿಯ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೀತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದೇ ಎನ್ಲಾರ್ಜ್ಡ್ ದ ಹೋಲ್ ಆ್ಯಂಡ್ ಫಿಕ್ಸ್ಡ್ ಇಟ್ ಟು ದ ಯೋಕ್ ಆ್ಯಂಡ್ ಆಕ್ಸನ್ ಅಂತ. ಇಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರು ನೀರಾವರಿಗಾಗಿ ಕಾಲುವೆಗಳನ್ನು ಮತ್ತು ಏತ ನೀರಾವರಿ ಪದ್ಧತಿಯನ್ನು ಬಳಸ್ತಾ ಇರೋದನ್ನು ನಾವು ಕಾಣ್ಬೋದು. ಯೋಕ್ ಆ್ಯಂಡ್ ಆಕ್ಸನ್, ಇಲ್ಲಿ ಕಾಲುವೆಗಳನ್ನು ಮತ್ತು ಏತ ನೀರಾವರಿ ಪದ್ಧತಿಯನ್ನು ಕೃಷಿ ನೀರಾವರಿಗಾಗಿ ಬಳಸ್ತಾ ಇರೋದನ್ನು ನಾವು ಕಾಣ್ಬೋದು. ಇಟ್ ಟ್ರಾನ್ಸ್ಫಾರ್ಮ್ ದ ಹೋಯ್ ಕಲ್ಚರ್ ಇಂಟು ಫ್ಲಾಕ್ ಕಲ್ಚರ್. ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಂತರದಲ್ಲಿ ಅಂದ್ರೆ ನಿಧಾನವಾಗಿ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕಾಲಾಂತರದಲ್ಲಿ ಬೇರೆ ಬದಲಾವಣೆಗಳನ್ನು ಮಾಡ್ಬೋದು ಅಥವಾ ಅಲ್ಲಿ ವಿಕಸನ ಹೊಂದಿರೋದನ್ನು ನಾವು ಕಾಣ್ಬೋದು ಅಂತ. ನಂತರ ಉಳುಮೆಗಾಗಿ ಏನು ಮಾಡ್ತಾ ಇದ್ರು ಅವರು ನೇಗಿಲನ್ನು ಬಳಸೋದಕ್ಕೆ ಪ್ರಾರಂಭಿಸಿರೋದನ್ನು ನಾವು ಕಾಣ್ಬೋದು ಅಂತ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರಾಫ್ಟ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಸ್. ಇಲ್ಲಿ ಕೈಕಸಬುಗಳು ಮತ್ತು ಉತ್ಪಾದಕರು ಅಂತ. ಈಜಿಪ್ಟಿಯನ್ಸ್ ಡೆವಲಪ್ಡ್ ಅ ವೆರೈಟಿ ಆಫ್ ಕ್ರಾಫ್ಟ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಸ್ಟೋನ್ ಕಟ್ಟರ್ಸ್, ಮಾನ್ಸನ್ಸ್, carpenters, jewelers, potters, etc. added to the luxury, comforts and riches of life ಅಂತ. ಇಲ್ಲಿ ಬರ್ತಕ್ಕಂತಹ ಕೈಕಸಬುದಾರರು ಅಥವಾ ಉತ್ಪಾದಕರು ಏನು ಮಾಡಿದ್ರು ಅಂತ ಹೇಳಿದ್ರೆ ಹಲವಾರು ಕೈಕಸಬುಗಳು ಮತ್ತು ಉತ್ಪಾದನೆಗಳನ್ನು ಮಾಡ್ತಾ ಇದ್ರು. ವಡ್ಡರು, ಕಲ್ಲು ಕುಟುಕರು, ಬಡಿಗ, ಕಮ್ಮಾರ, ಕುಂಬಾರ, ಚಿನಿವಾಲ ಮುಂತಾದವರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈಜಿಪ್ಟ್ ನಾಗರಿಕತೆಯ ಜನರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಂಪತ್ತು, ಸೌಕರ್ಯಗಳನ್ನು ಮತ್ತು ಆಯುಷ್ಯಾರಾಮವನ್ನು ಒದಗಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತ ನಾವಿಲ್ಲಿ ಹೇಳ್ಬೋದು. ದ ಮೆಟಲ್ಸ್ ಯೂಸ್ಡ್ ವೇರ್ ಕಾಪರ್ ಇನ್ ದ ಬಿಗಿನಿಂಗ್. ಇಲ್ಲಿ ಲೋಹಗಳನ್ನು ಸಹಿತ ಬಳಕೆ ಮಾಡ್ತಾ ಇದ್ರು. ಎಂತಹ ಲೋಹಗಳ ಬಳಕೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ಹಿತ್ತಾಳೆ, ಕಂಚು ಮತ್ತು ಕಬ್ಬಿಣ, ಬಂಗಾರಗಳನ್ನು ಸಹಿತ ಏನು ಮಾಡ್ತಾ ಇದ್ರು. ಫಸ್ಟ್ ತಾಮ್ರವನ್ನು ಉಪಯೋಗಿಸಿದ್ರು, ನಂತರ ಹಿತ್ತಾಳೆ, ಕಂಚು, ಕಬ್ಬಿಣ, ಅದರ ನಂತರ ಬಂಗಾರವನ್ನು ಸಹಿತ ಬಳಕೆ ಮಾಡಿರೋದನ್ನು ನಾವು ಕಾಣ್ಬೋದು ಅಂತ. ಫಾಲೋಡ್ ಬೈ ಬ್ರಾಸ್, ಬ್ರೌಂಜ್, ಗೋಲ್ಡ್ ಆ್ಯಂಡ್ ಐರನ್ ಅಂತ ಹೇಳಿ ನಂತರದಲ್ಲಿ ಬಂಗಾರವನ್ನು ಸಹಿತ ಬಳಕೆ ಮಾಡ್ತಾ ಇರೋದನ್ನು ನಾವು ಕಾಣ್ಬೋದು ಅಂತ. ಫಸ್ಟ್ ತಾಮ್ರ ಉಪಯೋಗ ಮಾಡಿದ್ರು, ನಂತರದಲ್ಲಿ ಹಿತ್ತಾಳೆ, ಕಂಚು, ಕಬ್ಬಿಣ, ಬಂಗಾರ ಇವುಗಳನ್ನು ಉಪಯೋಗಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಟ್ರೇಡ್ ಆ್ಯಂಡ್ ಕಾಮರ್ಸ್, ವ್ಯಾಪಾರ ಮತ್ತು ವಾಣಿಜ್ಯ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿ. ಈಜಿಪ್ಟಿಯನ್ನರು ಪೂರ್ವ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರದ ಪ್ರದೇಶಗಳಾಗಿರ್ತಕ್ಕಂತಹ ಈಗಿನ ಸಿರಿಯಾ, ಲೆಬನಾನ್ ಮತ್ತು ಯೆಮೆನ್ಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು. ಈಜಿಪ್ಟಿಯನ್ಸ್ ಹ್ಯಾವ್ ಡೆವಲಪ್ಡ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್. ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಎರಡನ್ನೂ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅಭಿವೃದ್ಧಿಪಡಿಸಿಕೊಂಡಿರೋದನ್ನು ನಾವು ಕಾಣ್ಬೋದು. ದೇ ಟ್ರೇಡೆಡ್ ವಿತ್ ದ ಪೀಪಲ್ ಆಫ್ ಈಸ್ಟ್ ಮೆಡಿಟರೇನಿಯನ್ ಆ್ಯಂಡ್ ರೆಡ್ ಸಿ ಏರಿಯಾಸ್ ವಿಚ್ ಇನ್ಕ್ಲೂಡೆಡ್ ಪ್ರೆಸೆಂಟ್ ಸಿರಿಯಾ, ಲೆಬನಾನ್ ಆ್ಯಂಡ್ ಯೆಮನ್. ಬಾರ್ಟರ್ ಸಿಸ್ಟಮ್ ವಾಸ್ ಪ್ರಿವೀಲ್ಡ್ ಅಂತ. ಇಲ್ಲಿ ವಸ್ತು ವಿನಿಮಯ ಪದ್ಧತಿ ಅಂತ ಏನು ಕರಿತೀವಲ್ಲ, ಸೊ ಅಂತಹ ವಸ್ತು ವಿನಿಮಯ ಪದ್ಧತಿ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿರೋದನ್ನು ಅಥವಾ ಬಳಕೆಯಲ್ಲಿರೋದನ್ನು ನಾವು ಕಾಣ್ಬೋದು ಅಂತ. ದೇ ಹ್ಯಾವ್ ಟ್ರೇಡ್ ರಿಲೇಷನ್ ವಿತ್ ಮೆಸೊಪೊಟೋಮಿಯನ್ ಆ್ಯಂಡ್ ಏಷಿಯನ್ ಕಂಟ್ರೀಸ್. ಅವರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಅಂದರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರ, ಆಂತರಿಕ ಅಂತ ಹೇಳಿದ್ರೆ ಅಲ್ಲೇ ತಮ್ಮ ಪ್ರದೇಶಗಳಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ ವ್ಯಾಪಾರವನ್ನು
ನಡೆಸೋದು ಅಂತ. ಇವರು ಮೆಸೊಪೊಟೋಮಿಯಾ ಮತ್ತು ಏಷ್ಯಾದ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ದ ಬೋಟ್ಸ್ ಇನ್ ದ ರಿವರ್, ಬಿಗ್ ವೆಸಲ್ಸ್ ಆನ್ ಸೀಸ್ ಅಂಡ್ ಕ್ಯಾಟಲ್ ಆನ್ ದ ಲ್ಯಾಂಡ್ ವೇರ್ ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಇಲ್ಲಿ ಅವರು ತಮ್ಮ ವಸ್ತುಗಳನ್ನ ಬೇರೆ ಕಡೆ ಕಳಿಸೋದಕ್ಕೆ ಏನೇನು ಸಾರಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ನದಿಗಳಲ್ಲಿ ದೋಣಿಯನ್ನ, ಸಮುದ್ರದಲ್ಲಿ ಚಿಕ್ಕ ಹಡಗುಗಳನ್ನ, ರಸ್ತೆ ಮೇಲೆ ಪ್ರಾಣಿಗಳನ್ನ ಸಾಗಾಟದ ಪ್ರಮುಖ ಸಾಧನಗಳನ್ನಾಗಿ ಇವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬಳಸ್ತಾ ಇದ್ರು ಅಂತ. ದ ವೆರೈಟಿ ಆಫ್ ಟ್ಯಾಕ್ಸಸ್ ವೇರ್ ಲಿವ್ಡ್ ಆನ್ agriculturist, traders and craftsmen which ranged between 10 to 20% of their income. ಇಲ್ಲಿ ತೆರಿಗೆಗಳನ್ನ ಯಾವ ರೀತಿಯಾಗಿ ವಿಧಿಸ್ತಾ ಇದ್ರು ಅಂತ ಹೇಳಿದ್ರೆ, ಇಲ್ಲಿ ವಿವಿಧ ಬಗೆಯ ತೆರಿಗೆಗಳ ಅಸ್ತಿತ್ವದಲ್ಲಿರೋದನ್ನ ಕಾಣಬಹುದು. ಒಂದು ಕೃಷಿಕರಿಗಾಗಿ, ವ್ಯಾಪಾರ ಮತ್ತು ಇನ್ನಿತರ ಕಸಬುಗಳಿದ್ವಲ್ಲ ಆ ಕಸಬುಗಳ ಮೇಲಿನ ಸಹಿತ ತೆರಿಗೆಯನ್ನ ವಿಧಿಸಲಾಗ್ತಾ ಇತ್ತು. ಎಷ್ಟು ಪರ್ಸೆಂಟ್ ತೆರಿಗೆ ಇತ್ತು ಅಂತ ಹೇಳಿದ್ರೆ, ಅವರು ತಮ್ಮ ಆದಾಯದ 10 ರಿಂದ 20% ಅಷ್ಟು ತೆರಿಗೆಯನ್ನ ಏನ್ ಮಾಡ್ಬೇಕಾಗಿತ್ತು, ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ದ ಟ್ಯಾಕ್ಸಸ್ ವರ್ ಕಲೆಕ್ಟೆಡ್ ಬೋತ್ ಇನ್ ಕ್ಯಾಶ್ ಅಂಡ್ ಕೈಂಡ್ ಅಂತ ಹೇಳಿ, ಇಲ್ಲಿ ತೆರಿಗೆಯನ್ನ 2 ವಿಧದಲ್ಲಿ ಸಂಗ್ರಹ ಮಾಡಲಾಗ್ತಾ ಇತ್ತು. ಒಂದು ಹಣದ ರೂಪದಲ್ಲಿ, ಇಲ್ಲವೇ ವಸ್ತು ರೂಪದಲ್ಲಿ ಏನ್ ಮಾಡಲಾಗ್ತಾ ಇತ್ತು, ತೆರಿಗೆಗಳನ್ನ ಸಂಗ್ರಹ ಮಾಡಲಾಗ್ತಾ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ಸೊ ಇವತ್ತಿಗೆ ಇದನ್ನ ಕೊನೆಗೊಳಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗ ರಿಲಿಜಿಯನ್, ಧರ್ಮದ ಬಗ್ಗೆ ಏನ್ ಮಾಡೋಣ ಅಂತ ಹೇಳಿದ್ರೆ ಅಧ್ಯಯನವನ್ನು ಮಾಡೋಣ. ಥ್ಯಾಂಕ್ ಯು ಸೊ